ಕೊನೆಗೂ ಎಲ್ಲ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ. ಬೆಳಗ್ಗೆಯಿಂದಲೇ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನೋಡಿ ವೀಕ್ಷಕರೇ, ನಿಮ್ಮ ಅಕೌಂಟ್ಗೂ ಕೂಡ ಹಣ ಬರುತ್ತೆ. ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಯಾವಾಗ ನಿಮ್ಮ ಅಕೌಂಟ್ಗೆ ಹಣ ಬರುತ್ತೆ, ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಎಲ್ಲ ಡೀಟೇಲ್ ಆಗಿ ಮಾಹಿತಿ ನೋಡೋಣ. ಇನ್ನು ವೀಕ್ಷಕರೇ, ನಿಮ್ಮ ಹತ್ತಿರ BPL ಕಾರ್ಡ್ ಇರಲಿ, AY ಕಾರ್ಡ್ ಇರಲಿ, ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್. ಅಕ್ಕಿ ಜೊತೆಗೆ ಇನ್ ಮುಂದೆ ಎಲ್ಲಾ ವಸ್ತುಗಳು ನಿಮಗೆ ಕೊಡಲಿದ್ದಾರೆ. ಹೌದು ವೀಕ್ಷಕರೇ, ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು. ಅನ್ನಭಾಗ್ಯ ಫಲಾನುಭವಿಗಳಿಗೆ ಸೂಪರ್ ಸಿಹಿ ಸುದ್ದಿ. ಅಕ್ಕಿ ಜೊತೆಗೆ ಏನೆಲ್ಲ ಕೊಡ್ತಾರೆ, ಯಾವಾಗ್ಲಿಂದ ಕೊಡ್ತಾರೆ, ಹೇಗೆ ವಿತರಣೆ ಮಾಡ್ತಾರೆ, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಇನ್ನು ರಾಜ್ಯಾದ್ಯಂತ ಒಂದು ಬಸ್ ಕೂಡ ಈ ದಿನದಿಂದ ರೋಡಿಗೆ ಇಳಿಯಲ್ಲ. ಪ್ರಯಾಣಿಕರು ಸ್ವಲ್ಪ ಎಚ್ಚರ. ಸಾರಿಗೆ ನೌಕರರ ಮುಷ್ಕರ ಶುರುವಾಗ್ತಾ ಇದೆ. ರಾಜ್ಯಾದ್ಯಂತ ಬಸ್ ಸಂಚಾರ ಮತ್ತೆ ಬಂದ್ ಆಗ್ತಾ ಇದೆ ವೀಕ್ಷಕರೇ. ಹೌದು, ಪ್ರಯಾಣಿಕರು, ಮಹಿಳೆಯರು ಸ್ವಲ್ಪ ಎಚ್ಚರವಾಗಿರ್ಬೇಕು. ಹಾಗಾದ್ರೆ ಯಾವಾಗ್ಲಿಂದ ಬಸ್ ಸಂಚಾರ ಬಂದ್ ಆಗುತ್ತೆ ಅದನ್ನು ನೋಡೋಣ. ಇನ್ನು ವೀಕ್ಷಕರೇ, ಮುಖ್ಯವಾಗಿ ನರೇಂದ್ರ ಮೋದಿಜಿಯವರು ಮನವಿ ಮಾಡಿರೋ ಹಾಗೆ ಪೆಟ್ರೋಲ್, ಡೀಸೆಲ್, ಕಚ್ಚಾ ತೈಲ ಕಡಿಮೆ ಬಳಸಬೇಕು. ಇನ್ನು ಮುಖ್ಯವಾಗಿ ಪೆಟ್ರೋಲ್, ಡೀಸೆಲ್ ರೇಟ್ ಕೂಡ ಪ್ರತಿ ಲೀಟರ್ ಮೇಲೆ 3 ರೂಪಾಯಿ ಏರಿಕೆ ಆಗಿದೆ. ಪೆಟ್ರೋಲ್ ಜೊತೆ ಅಡುಗೆ ಎಣ್ಣೆ, ಅಕ್ಕಿ ಕೂಡ ದುಬಾರಿ ಆಗ್ತಾ ಇದೆ. ಹೌದು ವೀಕ್ಷಕರೇ, ಕೇವಲ ಪೆಟ್ರೋಲ್ ಮಾತ್ರ ಬೆಲೆ ಏರಿಕೆ ಆಗಿಲ್ಲ, ಹಣ ದುಬ್ಬರ, ತರಕಾರಿಗಳ ಬೆಲೆ ಕೂಡ ಮುಂದಿನ ದಿನ ಏರಿಕೆ ಆಗಬಹುದು. ಇನ್ನು ಬಂಗಾರ 1 ವರ್ಷಗಳ ಕಾಲ ಖರೀದಿ ಮಾಡಬೇಡಿ ಅಂತ ಹೇಳಿದ್ರು. ನಂತರ ಆ ಒಂದು ಸುಂಕ 15% ಏರಿಕೆ ಮಾಡಿದ್ರಲ್ಲ, ಬೆಲೆ ಭರ್ಜರಿ ಏರಿಕೆ ಆಗಿ ಈಗ ಮತ್ತೆ ಭರ್ಜರಿ ಇಳಿಕೆ ಆಗ್ತಾ ಇದೆ. ಹಾಗಾದ್ರೆ ಇವತ್ತು ಬಂಗಾರ, ಬೆಳ್ಳಿ ಖರೀದಿ ಮಾಡ್ಬೇಕಾ ಬೇಡವಾ, ಯಾವಾಗ ಖರೀದಿ ಮಾಡಬೇಕು, ಎಲ್ಲ ಡೀಟೇಲ್ ಆಗಿ ನೋಡೋಣ. ಗೃಹಲಕ್ಷ್ಮಿಯವರು ರೇಷನ್ ಕಾರ್ಡ್ ಇದ್ದವರು ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ. ಎದಕ್ಕಂದ್ರೆ ನಿಮಗೆ ಸೂಪರ್ ಸಿಹಿ ಸುದ್ದಿ ಇವತ್ತು ನಾವು ಕೊಡಲಿದ್ದೇವೆ. ಇನ್ನು ನಾವು ಕೇಳೋ ಪ್ರಶ್ನೆಗೆ ಪ್ರತಿಯೊಬ್ರು ಕೂಡ ಕಮೆಂಟ್ ಮೂಲಕ ಉತ್ತರ ಕೊಡಿ. ವೀಕ್ಷಕರೇ, ನಿಮಗೆ ಫೆಬ್ರವರಿ ತಿಂಗಳ ಕಂತಿನ ಹಣ ಜಮೆ ಆಗಿದೆಯಾ? ಎದಕ್ಕಂದ್ರೆ ಈಗ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ. ಇವತ್ತು ಬೆಳಗ್ಗೆಯಿಂದ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ, 2,000 ರೂಪಾಯಿ ಹಣ ರಿಸೀವ್ ಆಗಿದೆ. ಅಂದ್ರೆ ನೋಡಿ, ನೀವು DBT ಆಪ್ ನ ಡೌನ್ಲೋಡ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಣ ಯಾವಾಗ ಜಮೆ ಆಗಿದೆ ಅಂತ. ನೋಡಿ ವೀಕ್ಷಕರೇ, ಇಲ್ಲಿ ನಾವು ನಿಮಗೆ ಮೊದಲು ಹೇಳ್ಬೇಕಂದ್ರೆ, ಗೃಹಲಕ್ಷ್ಮಿಯರು ಒಬ್ಬೊಬ್ಬರಿಗೆ 1 ತಿಂಗಳು ಹಣ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ತಿಂಗಳು, ಮುಂದಿನ ತಿಂಗಳು ನಿಮಗೆ ಒಟ್ಟು 4,000 ರೂಪಾಯಿ ಬಂದಿರುತ್ತೆ. ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಕೆಲವೊಬ್ಬರಿಗೆ 2 ತಿಂಗಳಾದ್ರೂ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂತವರು ಏನ್ ಮಾಡ್ಬೇಕು ಅಂದ್ರೆ, ನೋಡಿ, ಈ ಒಂದು 25ನೇ ತಾರೀಕಿನ ಅಥವಾ 26ನೇ ತಾರೀಕಿನವರೆಗೂ ನೀವು ಕಾಯಿರಿ. ನಿಮಗೆ 100% ಗೃಹಲಕ್ಷ್ಮಿಯ ಅಕೌಂಟ್ಗೆ ಒಟ್ಟು 2,000 ರೂಪಾಯಿಗೆ 2 ಬಾರಿ ಜಮೆ ಆಗಬಹುದು. ಎದಕ್ಕಂದ್ರೆ ಯಾರಿಗೆಲ್ಲ ಹಣ ಜಮೆ ಆಗಿಲ್ಲ ಅವರಿಗೆ ಈಗ ಜಮೆ ಆಗೋ ಪ್ರಕ್ರಿಯೆ ಶುರುವಾಗಿದೆ ಅಂತೆ. ಅಂದ್ರೆ ಮೊನ್ನೆ ತಾನೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಾಹಿತಿ ಕೊಟ್ಟಿರೋ ಪ್ರಕಾರ ಇಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ್ದು 2 ಕಂತಿನ ಹಣ ಮೇ ತಿಂಗಳಲ್ಲಿ ಜಮೆ ಆಗುತ್ತೆ ಅಂತ ಒಂದು ಭರವಸೆ ಮತ್ತು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇದೇ ಒಂದು 25ನೇ ತಾರೀಕಿನ ಒಳಗೆ 2,000 ರೂಪಾಯಿ ಹಾಗೆ ಎರಡು ಬಾರಿ ಜಮೆ ಆಗುತ್ತೆ. ಅಂದ್ರೆ 4 ದಿನದಲ್ಲಿ ಮಾರ್ಚ್ ತಿಂಗಳದ್ದು ಹಣ ಹಾಕ್ತಿವಿ, ಮತ್ತೆ ಒಂದು 8-10 ದಿನದ ಗ್ಯಾಪ್ ಅಲ್ಲಿ ಮತ್ತೆ ಒಂದು ಏಪ್ರಿಲ್ ತಿಂಗಳದ್ದು ಹಣ ಹಾಕ್ತಿವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಬಾಕಿ ಕಂತು ಹಣ ಬಿಡುಗಡೆ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಒಮ್ಮೆ ಬಾರಿ ಹಣ ಬಿಡುಗಡೆ ಆದ್ರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ಬರ್ಬೇಕಂದ್ರೆ 10 ರಿಂದ 12 ದಿನ ಸಮಯ ಬೇಕಾಗುತ್ತೆ. ಹೀಗಾಗಿ ವೀಕ್ಷಕರೇ, 25ರಿಂದ 26ನೇ ತಾರೀಕಿನ ಒಳಗೆ ನಿಮಗೆ ಮತ್ತೆ ಗೃಹಲಕ್ಷ್ಮಿದು ಒಟ್ಟು 4,000 ರೂಪಾಯಿ 2 ಕಂತು ಹಣ ಜಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೋಡಿ, ನಾವು ಮೊನ್ನೆ ಕೆಲವು ಗೃಹಲಕ್ಷ್ಮಿಯರ DBT ಆಪ್ ನ ನೋಡಿದಾಗ ನಮಗೆ ಗೊತ್ತಾಯ್ತು, ಕೆಲವೊಬ್ಬರಿಗೆ ಒಂದೇ ತಿಂಗಳಲ್ಲಿ 2 ಕಂತು ಜಮೆ ಆಗಿದೆ, ಕೆಲವೊಬ್ಬರಿಗೆ ಜನವರಿ ಮತ್ತು ಫೆಬ್ರವರಿಯಲ್ಲಿ ಒಂದು ಕಂತು ಜಮೆ ಆಗಿದೆ. ಆದ್ರೆ ಮಾರ್ಚ್ ಅಲ್ಲಿ 2 ಕಂತು ಜಮೆ ಆಗಿದೆ. 26ನೇ ತಾರೀಕು, 28ನೇ ತಾರೀಕು 2 ಬಾರಿ ಮಾರ್ಚ್ ಅಲ್ಲಿ 4,000 ರೂಪಾಯಿ ಒಟ್ಟು ಜಮೆ ಆಗಿರುವಂತದ್ದು. ಇನ್ನು ಏಪ್ರಿಲ್ ತಿಂಗಳಲ್ಲಿ 1 ಕಂತು ಜಮೆ ಆಗಿದೆ. ಮತ್ತು ಈಗ ಮೇ ತಿಂಗಳಲ್ಲಿ ಅವರಿಗೆ 2 ಕಂತು ಜಮೆ ಆಗುತ್ತೆ. ನೋಡಿ, ಬಾಕಿ ಕಂತು ಹಣವನ್ನ ಹಂತವಾಗಿ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೆಲವರಿಗೆ ಕೇವಲ ಒಂದೊಂದೇ ಕಂತು ಬಂದಿದೆ. ಈ ಬಾರಿ 1 ಕಂತು ಬಂದವರಿಗೆ 2 ಕಂತು ಬರುತ್ತೆ. ಯಾರಿಗೆಲ್ಲ 2 ಕಂತು ಬಂದಿರುತ್ತೆ ಅವರಿಗೆ 1 ಕಂತು ಬರುತ್ತೆ. ಅಂದ್ರೆ ಈಗ 27 ಕಂತು ಕೆಲವರಿಗೆ ಬಂದಿದೆ, ಕೆಲವರಿಗೆ 28 ಬಂದಿದೆ, ಕೆಲವರಿಗೆ 29 ಕಂತು ಬಂದಿದೆ ಅಂತ ಅರ್ಥ. 29 ಕಂತು ಬಂದವರಿಗೆ 30ನೇ ಕಂತು ಬರುತ್ತೆ. 27 ಕಂತು ಬಂದವರಿಗೆ 28, 29 2 ಕಂತು ಹಣ ಜಮೆ ಆಗುತ್ತೆ. ಕೆಲವರಿಗೆ 28ನೇ ಕಂತಿನವರೆಗೂ ಬಂದವರಿಗೆ ಮತ್ತೊಂದು ಕಂತಿನ ಹಣ ಜಮೆ ಆಗುತ್ತೆ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಒಟ್ಟಾರೆ 25ನೇ ತಾರೀಕಿನ ಒಳಗೆ ನಿಮಗೆ 2,000 ರೂಪಾಯಿ ಜಮೆ ಆಗುತ್ತೆ ಗೃಹಲಕ್ಷ್ಮಿಯರಿಗೆ. ಇನ್ನು ನಿಮ್ಮ ಹತ್ತಿರ BPL ಕಾರ್ಡ್ ಇರಲಿ, ಅಂತ್ಯೋದಯ ಕಾರ್ಡ್ ಇರಲಿ, AY ಕಾರ್ಡ್ ಇರಲಿ, ನಿಮಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ನೋಡಿ ವೀಕ್ಷಕರೇ, ಈ ಒಂದು ಮೇ ತಿಂಗಳಿನಿಂದ ಅಕ್ಕಿ ಜೊತೆಗೆ ರಾಗಿ ವಿತರಣೆ ಪ್ರಾರಂಭವಾಗಿದೆ. ಅಂದ್ರೆ ಈಗ ನೋಡಿ, ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಏನ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದಕ್ಕಿಂತ ಮುಂಚೆನೆ ರಾಗಿ ವಿತರಣೆ ಪ್ರಾರಂಭವಾಗಿದೆ. ರಾಗಿ ಮೊದಲು ಜೋಳ ಕೂಡ ಕೊಡ್ತಿದ್ರು. ಉತ್ತರ ಕರ್ನಾಟಕ ಭಾಗದಲ್ಲಿ ಜೋಳ ಕೊಡ್ತಿದ್ರು, ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ರಾಗಿಯನ್ನ ವಿತರಣೆ ಮಾಡ್ತಾ ಇದ್ರು. 8 ಕೆಜಿ ಅಕ್ಕಿ, 2 ಕೆಜಿ ರಾಗಿ ಕೊಡ್ತೀವಿ ಅಂತ ಒಂದು ಅಪ್ಡೇಟ್ ಅನ್ನ INC ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಬರೆಯಲಾಗಿದೆ. ರಾಗಿ ತಿಂದರೆ ರೋಗಗಳು ಬರೋದಿಲ್ಲ, ರಾಗಿ ತುಂಬಾನೇ ಒಳ್ಳೆಯದು ದೇಹಕ್ಕೆ ಅಂತ ಗೊತ್ತಿದೆ, ಎಲ್ಲರಿಗೂ ಕೂಡ ಗೊತ್ತಿರೋ ಮಾಹಿತಿ. ವೀಕ್ಷಕರೇ, ಈಗ ನಮ್ಮ BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ
ರಾಗಿ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೊದಲಿಗೆ BPL ಕಾರ್ಡ್ ಇದ್ದವರಿಗೆ 8 kg ಅಕ್ಕಿ ಕೊಟ್ಟು 2 kg ರಾಗಿ ಕೊಡ್ತೀವಿ ಅಂತ ಇಲ್ಲಿ ಬರೆದಿದ್ದಾರೆ. ಅಂದ್ರೆ ನಿಮಗೆ 8 kg ಅಕ್ಕಿ ಸಿಗುತ್ತೆ, 2 kg ರಾಗಿ ಅಂತಾನೆ ಹೇಳ್ಬೋದು. ಮತ್ತೆ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಇಂದಿರಾ ಕಿಟ್ ವಿತರಣೆ ಯಾವಾಗ ಪ್ರಾರಂಭ? ಇದೇ ಒಂದು ಜೂನ್ ತಿಂಗಳಿನಿಂದಲೇ ಇಂದಿರಾ ಕಿಟ್ ವಿತರಣೆ ಪ್ರಾರಂಭವಾಗುತ್ತೆ ಅಂತ ಹೇಳಲಾಗಿದೆ. ಅಂದ್ರೆ ಇನ್ಮುಂದೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ದೊಡ್ಡ ಬದಲಾವಣೆ ಅಂತಾನೆ ಹೇಳ್ಬೋದು. ಆ ರಾಜ್ಯ ಸರ್ಕಾರದಿಂದ ಅಕ್ಕಿ ವಿತರಣೆ ಬಂದ್ ಆಗ್ತಾ ಇದೆ. ಅಕ್ಕಿ ವಿತರಣೆ ಇನ್ಮುಂದೆ ಇರೋದಿಲ್ಲ. ಅಕ್ಕಿ ಬದಲಾಗಿ ಇಂದಿರಾ ಕಿಟ್ಟು. ಆದ್ರೆ ಕೇಂದ್ರ ಸರ್ಕಾರದ ಅಕ್ಕಿ ಅಂತೂ ನಿಮಗೆ ಸಿಗುತ್ತೆ. 10 kg ಅಕ್ಕಿ ಕೊಡ್ತಾ ಇದ್ರಲ್ಲ, ಅದರಲ್ಲಿ 5 kg ಅಕ್ಕಿ ಕೇಂದ್ರದಿತ್ತು, 5 kg ಅಕ್ಕಿ ರಾಜ್ಯ ಸರ್ಕಾರದ್ದು ಇತ್ತು. ಅದೇ ನಮ್ಮ ರಾಜ್ಯ ಸರ್ಕಾರ 5 kg ಅಕ್ಕಿ ಬದಲಾಗಿ ಇಂದಿರಾ ಆಹಾರ ಕಿಟ್ ಅನ್ನ ವಿತರಣೆ ಮಾಡಲು ತೀರ್ಮಾನಿಸಲಾಗಿದೆ. ಅಂದ್ರೆ ನೋಡಿ, ಒಟ್ಟು ಇಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳನ್ನ ಕೊಡಲಾಗುತ್ತೆ ಇಂದಿರಾ ಕಿಟ್ ಅಲ್ಲಿ. ಅಕ್ಕಿ ನಿಮಗೆ ಕೇಂದ್ರ ಸರ್ಕಾರದಿಂದ ಕೊಡಲಾಗುತ್ತೆ. ಇನ್ನು ಹೆಸರು ಕಾಳು ಕೂಡ ಕೊಡ್ತೀವಿ ಅಂತ ಹೇಳಿದ್ರು. ಹೆಸರು ಕಾಳಿನ ಬದಲಾಗಿ ಈಗ ರಾಗಿ ಕೊಡ್ತಾರೋ, ಹೆಚ್ಚುವರಿ ತೊಗರಿ ಬೇಳೆ ಕೊಡ್ತಾರೋ, ಇದ್ರ ಬಗ್ಗೆ ಅಪ್ಡೇಟ್ ಇನ್ನೂ ಬರೋದು ಬಾಕಿ ಇದೆ. ವೀಕ್ಷಕರೇ, ಇಲ್ಲಿ ಮೊದಲಿಗೆ ಹೇಳ್ಬೇಕಂದ್ರೆ ಈ ಇಂದಿರಾ ಕಿಟ್ಟು ಜೂನ್ ತಿಂಗಳಿನಿಂದ ಪ್ರಾರಂಭವಾಗುತ್ತೆ. ಜೂನ್ ತಿಂಗಳಿನಿಂದ ನಿಮಗೆ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಈ 4 ವಸ್ತು ಕೂಡ ಸಿಗುತ್ತೆ. ರಾಗಿ ಕೂಡ ಕೊಡಬಹುದು. ಅದು ಇನ್ನೂ ಕೂಡ ಅಪ್ಡೇಟ್ ಅಧಿಕೃತ ಬಂದಿಲ್ಲ. ಆದ್ರೆ ಇಂದಿರಾ ಫುಡ್ ಕಿಟ್ ಆಹಾರ ಕಿಟ್ ಅನ್ನ 3 ಭಾಗದಲ್ಲಿ ವಿಂಗಡಿಸಲಾಗಿದೆ. 2.5 kg ಇದು, 5 kg ಇದು, 7.5 kg ಇದು. ನಿಮ್ಮ ಕುಟುಂಬದಲ್ಲಿ ಒಬ್ರು ಇಬ್ರು ಇದ್ರೆ ಅವರಿಗೆ 2.5 kg ತಲಾ ಅರ್ಧ kg ಅಂತೆ 2.5 kg ಕಿಟ್ ಅನ್ನ ಕೊಡಲಾಗುತ್ತೆ. 4 ಜನ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ನಿಮಗೆ 5 kg ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ. ನಿಮ್ಮ ಕುಟುಂಬದಲ್ಲಿ 5ಕ್ಕಿಂತ ಹೆಚ್ಚು ಜನ ಇದ್ರೆ ಅಂತವರಿಗೆ 7.5 kg ಇದು ಇಂದಿರಾ ಫುಡ್ ಕಿಟ್ ಅನ್ನ ಕೊಡಲಾಗುತ್ತೆ. ವೀಕ್ಷಕರೇ, ಈಗ ಬನ್ನಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ವೀಕ್ಷಕರೇ, ರಾಜ್ಯಾದ್ಯಂತ ಮೇ 20ನೇ ತಾರೀಕಿನಿಂದ ಸಾರಿಗೆ ನೌಕರರು ಸಾರಿಗೆ ಸಂಚಾರವನ್ನ ಬಂದ್ ಮಾಡೋದರ ಮೂಲಕ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಪ್ರಾರಂಭ ಮಾಡಲಿದ್ದಾರೆ. ನೀವೇನಾದ್ರೂ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ಮೇ 19ನೇ ತಾರೀಕಿನವರೆಗೂ ಕಾಯಿರಿ. ಎದಕ್ಕಂದ್ರೆ ನೋಡಿ, ಮೇ 19ನೇ ತಾರೀಕು ರಾತ್ರಿಯಿಂದಲೇ ಬಸ್ ಸಂಚಾರ ಬಂದ್ ಆಗೋ ಸಾಧ್ಯತೆ ಇದೆ. ಎದಕ್ಕಂದ್ರೆ ಈ ಬಾರಿ ಎಲ್ಲಾ ಸಾರಿಗೆ ನೌಕರರು ಬಹುತೇಕ ಫಿಕ್ಸ್ ಮಾಡಿದ್ದಾರೆ, ಸಾರಿಗೆ ಸಂಚಾರ ಬಂದ್ ಆಗೋದು ಗ್ಯಾರಂಟಿ. ರಾಜ್ಯಾದ್ಯಂತ ಬಸ್ ಸಂಚಾರ ಇರೋದಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ರಾಜ್ಯ ಸರ್ಕಾರ ಮತ್ತು ಸಾರಿಗೆ ನೌಕರರ ನಡುವಿನ ವೇತನ ಹೆಚ್ಚಳದ ಬಿಕ್ಕಟ್ಟು ಮತ್ತಷ್ಟು ತಾರಕಕ್ಕೆ ಏರಿಕೆಯಾಗಿದೆ. ಸರ್ಕಾರದ ಸಂಧಾನ ಸೂತ್ರಗಳಿಗೆ ಬಗ್ಗದ ಸಾರಿಗೆ ನೌಕರರು ಒಕ್ಕೂಟಗಳು ಮೇ 20ರಿಂದ ಅನಿರ್ದಿಷ್ಟಾವಧಿ ಬಸ್ ಮುಷ್ಕರಕ್ಕೆ ಅಧಿಕೃತವಾಗಿ ಸಜ್ಜಾಗಿದ್ದಾರೆ. ವೀಕ್ಷಕರೇ, ಮೇ 19ರಂದು ತುಮಕೂರಿನಲ್ಲಿ ನಡೆಯುವ ಸರ್ಕಾರದ 3 ವರ್ಷಗಳ ಸಾಧನಾ ಸಮಾವೇಶಕ್ಕೂ ಕಪ್ಪು ಬಟ್ಟೆ ಪ್ರದರ್ಶನ ಮಾಡೋದರ ಮೂಲಕ ಹೋರಾಟದ ಬಿಸಿ ಮುಟ್ಟಿಸಲು ನೌಕರರು ನಿರ್ಧಾರ ಕೂಡ ಇಲ್ಲಿ ಮಾಡಿರುವಂತದ್ದು. ಅಂದ್ರೆ ನೋಡಿ, ಮೇ 19ನೇ ತಾರೀಕು ರಾತ್ರಿಯಿಂದಲೇ ಸಾರಿಗೆ ನೌಕರರು ಬಸ್ ಸಂಚಾರ ಬಂದ್ ಮಾಡ್ತಾರ, ಅಥವಾ ಮೇ 20ನೇ ತಾರೀಕು ಮುಂಜಾನೆಯಿಂದ ಒಂದು ಸಾರಿಗೆ ಸಂಚಾರ ಬಂದ್ ಮಾಡ್ತಾರ? ಇದು ಅನಿರ್ದಿಷ್ಟಾವಧಿ ಮುಷ್ಕರವಾಗಿದೆ. ಅಂದ್ರೆ ಒಮ್ಮೆ ಬಾರಿ ಮೇ 20ನೇ ತಾರೀಕಿಗೆ ಸಂಚಾರ ಬಂದ್ ಆದ್ರೆ ಸರ್ಕಾರ ಎಲ್ಲಿವರೆಗೂ ತೀರ್ಮಾನ, ಅಂದ್ರೆ ಸರ್ಕಾರ ಎಲ್ಲಿವರೆಗೂ ಬೇಡಿಕೆಗಳನ್ನ ಈಡೇರಿಸುವುದಿಲ್ಲ ಅಲ್ಲಿವರೆಗೂ ಬಸ್ಗಳನ್ನ ರೋಡಿಗೆ ಬಿಡಲ್ಲ ಅಂತ ಸಾರಿಗೆ ನೌಕರರು ಹೇಳ್ತಾ ಇರುವಂತದ್ದು. ಸೊ ಜನರು ಸ್ವಲ್ಪ ಪ್ರಯಾಣಿಕರು ಹುಷಾರಾಗಿರ್ಬೇಕು. ಇನ್ನು ಮುಖ್ಯವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ನಿಯಮಿತವಾಗಿ ಬಳಸಬೇಕು ಅಂತ ನರೇಂದ್ರ ಮೋದಿಜಿಯವರು, ಪ್ರಧಾನಿ ಮೋದಿ ಅವರು ಕರೆ ಕೊಟ್ಟಿದ್ದಾರೆ. ಮತ್ತೆ ಭಾರತದಲ್ಲಿ ಈಗಾಗಲೇ ದೆಹಲಿಯಲ್ಲಿ 50% ವರ್ಕ್ ಫ್ರಮ್ ಹೋಮ್ ಜಾರಿಗೆ ಬರ್ತಾ ಇದೆ. ಹೌದು ವೀಕ್ಷಕರೇ, ಮತ್ತೆ ಕೊರೋನಾ ಟೈಮ್ ಮತ್ತೆ ಬರುತ್ತಾ. ಇದಕ್ಕಂದ್ರೆ ಶಾಲೆಗಳನ್ನು ಕೂಡ ಆನ್ಲೈನ್ ಮಾಡಿ ಅಂತ ನರೇಂದ್ರ ಮೋದಿಜಿ ಅವರು ಹೇಳಿದ್ದಾರೆ. ಅಂದ್ರೆ ಹೆಚ್ಚು ಒಂದು ಕಚ್ಚಾ ತೈಲ ಬಳಕೆ ಮಾಡಬಾರ್ದು. ಭಾರತ ಆದಷ್ಟು ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಿಲಿಂಡರ್ ನಿಯಮಿತವಾಗಿ ಬಳಸಬೇಕು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಪೆಟ್ರೋಲ್, ಡೀಸೆಲ್ ಮುಂದೆ ಬಾಟಲ್ಸ್ ಗಳಲ್ಲಿ, ಕ್ಯಾನ್ಸ್ ಗಳಲ್ಲಿ ಕೊಡೋದನ್ನು ಕೂಡ ನಿಷೇಧ ಮಾಡಲಾಗಿದೆ. ಇನ್ನು ಪೆಟ್ರೋಲ್, ಡೀಸೆಲ್ ಪ್ರತಿ ಲೀಟರ್ ಮೇಲೆ ₹3 ಏರಿಕೆ ಕೂಡ ಮಾಡಲಾಗಿದೆ. ಗ್ಯಾಸ್ ಸಿಲಿಂಡರ್ ಕೂಡ ನಿಯಮಿತವಾಗಿ ಬಳಸಿ ಅಂತ ಕರೆ ಕೊಟ್ಟಿದ್ರು. ನಂತರ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ₹993 ಅಷ್ಟು ಏರಿಕೆಯಾಗಿ ₹3000 ಗಡಿ ದಾಟಿತ್ತು. ಈಗ ಪೆಟ್ರೋಲ್, ಡೀಸೆಲ್ ಕೂಡ ನಿಯಮಿತವಾಗಿ ಬಳಸಿ ಅಂತ ಹೇಳಿದ್ರು. ಈಗ ಇದ್ರದ್ದು ಬೆಲೆ ಕೂಡ ಪ್ರತಿ ಲೀಟರ್ ಮೇಲೆ ₹3 ಏರಿಕೆ ಮಾಡಲಾಗಿದೆ. ಬಂಗಾರ ಕೂಡ ಆದಷ್ಟು ಕಡಿಮೆ, ಅಂದ್ರೆ ಬಂಗಾರ ಸದ್ಯಕ್ಕೆ ತಗೋಬೇಡಿ ಅಂತ ನರೇಂದ್ರ ಮೋದಿಜಿಯವರು ಕರೆ ಕೊಟ್ಟಿದ್ರು. ನಂತರ 15% ಆಮದು ಸುಂಕವನ್ನ ಏರಿಕೆ ಮಾಡೋದರ ಮೂಲಕ ₹12,000 ಬಂಗಾರ, ಬೆಳ್ಳಿ ₹20,000 ಏರಿಕೆ ಮಾಡಿದ್ರು. ವೀಕ್ಷಕರೇ, ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ₹3 ಪ್ರತಿ ಲೀಟರ್ ಮೇಲೆ ಏರಿಕೆ ಆಗಿದೆ. ಆದ್ರೆ ಒಂದು ಕಡೆಗೆ ಖಾಸಗಿ ಬಸ್ನವರು ಕೂಡ ಈಗ ತಮ್ಮ ಒಂದು ಬಸ್ ದರವನ್ನ ಏರಿಕೆ ಮಾಡಲು ಮುಂದಾಗಿದ್ದಾರೆ. ಹೌದು, 30% ವರೆಗೂ ಖಾಸಗಿ ಬಸ್ ದರ ಹೆಚ್ಚಳ ಮಾಡಲಿದ್ದಾರಂತೆ. ಡೀಸೆಲ್ ಬೆಲೆ ಹೆಚ್ಚಳದ ಬೆನ್ನಲ್ಲೇ ಖಾಸಗಿ ಬಸ್ ಮಾಲೀಕರು ತಮ್ಮ ಒಂದು ಬಸ್ ಪ್ರಯಾಣ ದರವನ್ನ ಶುಕ್ರವಾರ, ಶನಿವಾರ ರಾತ್ರಿಯಿಂದ ಅನ್ವಯವಾಗುವಂತೆ 10ರಿಂದ 20-30% ಏರಿಕೆ ಮಾಡಬಹುದು ಅಂತ ಹೇಳಲಾಗ್ತಾ ಇದ್ದು, ಮತ್ತೊಂದು ಕಡೆಗೆ ಅಡುಗೆ ಎಣ್ಣೆ, ಅಕ್ಕಿ ದರವು ಕೂಡ ಏರಿಕೆ ಆಗಿದೆ. ಹೌದು, ಪ್ರತಿ ಕೆಜಿ ಅಕ್ಕಿ ಬೆಲೆ ₹2ರಿಂದ ₹3 ಏರಿಕೆ ಆಗಿದೆ. ತರಕಾರಿಗಳ ಬೆಲೆ ಕೂಡ ಏರಿಕೆ ಆಗುತ್ತಾ? ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಆದ್ರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್,
ಅಂದ್ರೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ತರಕಾರಿಗಳನ್ನ ತಂದು ಹಾಕ್ಬೇಕಲ್ಲ, ಅವಾಗ ಅದ್ರದ್ದು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಹೀಗಾಗಿ ತರಕಾರಿಗಳ ಬೆಲೆ ಏರಿಕೆ ಆಗುತ್ತೆ, ಇನ್ಫ್ಲೇಷನ್ ಆಗುತ್ತೆ. ಈ ಒಂದು ಕಚ್ಚಾ ತೈಲ, ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಆದ್ರೆ ಎಲ್ಲಾ ಬೆಲೆ ಏರಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಈಗ ಅಡುಗೆ ಎಣ್ಣೆ ಬೆಲೆ ಕೂಡ ಪ್ರತಿ ಲೀಟರ್ಗೆ ಏರಿಕೆ ಆಗಿದೆ. ಇನ್ನು ಅಕ್ಕಿ ಕೂಡ ಪ್ರತಿ ಕೆಜಿಗೆ 2 ರಿಂದ 3 ರೂಪಾಯಿ ಏರಿಕೆ ಆಗಿದೆ. ತರಕಾರಿಗಳ ಬೆಲೆ ಕೂಡ ಏರಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಬಂಗಾರ ಬೆಳ್ಳಿ ಬೆಲೆ ಅಂತೂ ಇಳಿಕೆ ಆಗ್ತಾ ಇದೆ. ಒಂದು ಕಡೆಗೆ ಬಂಗಾರ ಪ್ರಿಯರಿಗೆ ಗುಡ್ ನ್ಯೂಸ್. ಆದ್ರೆ ಇಳಿಕೆ ಆದ್ರೂ ಕೂಡ ಜನರು ಖರೀದಿ ಮಾಡೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರು ನಿಮ್ಮ ಮನೆಯಲ್ಲಿ 1 ವರ್ಷಗಳ ಕಾಲ ಯಾವುದೇ ಸಮಾರಂಭ ಇದ್ರೂ ಕೂಡ, ಮದುವೆ ಇದ್ರೂ ಕೂಡ ಬಂಗಾರವನ್ನ ತಗೋಬೇಡಿ ಅಂತ ಒಂದು ಕರೆ ಕೊಟ್ಟಿದ್ದಾರೆ. ಈಗ ನೋಡಿ, ಬೆಲೆ ಇಳಿಕೆ ಆಗಿದೆ. ಯಾಕಂದ್ರೆ ಆಮದು ಸುಂಕ ಏರಿಕೆ ಮಾಡಿದಾಗ ಬಂಗಾರ 1,63,000 ರೂಪಾಯಿ ಮಟ ಹೋಗಿತ್ತು ಒಂದು 10 ಗ್ರಾಮ್ಗೆ. ಅಂದ್ರೆ 10 ಗ್ರಾಮ್ಗೆ 1,63,000 ರೂಪಾಯಿ. ಆದ್ರೆ ಈಗ ಮತ್ತೆ 2 ದಿನದಲ್ಲಿ 4 ರಿಂದ 5 ಸಾವಿರ ರೂಪಾಯಿ ಇಳಿಕೆ ಕಂಡಿರುವಂತದ್ದು ವೀಕ್ಷಕರೇ. ಮತ್ತೆ ಈಗ 1,58,000 ರೂಪಾಯಿ ಅಂತ ಬಂದಿದೆ. 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ ಇಳಿಕೆ ಆಗ್ತಾ ಇದೆ. ಬೆಳ್ಳಿ 3,10,000 ರೂಪಾಯಿ ತನಕ ಹೋಗಿತ್ತು. ಆಮದು ಸುಂಕ ಏರಿಕೆ ಮಾಡಿದಾಗ 20,000 ರೂಪಾಯಿ ಒಂದೇ ದಿನ ಏರಿಕೆ ಆಗಿತ್ತು. ಆದ್ರೆ ಈಗ ಮತ್ತೆ 37,000 ರೂಪಾಯಿ ಅಷ್ಟು ಇಳಿಕೆ ಕಂಡಿದೆ. ಬೆಳ್ಳಿ ಬೆಲೆ ಈಗ 1 ಕೆಜಿಗೆ 2,80,000 ರೂಪಾಯಿಗೆ ಬಂದಿದೆ. ಇದ್ರ ಮೇಲೆ 3% GST, ಮೇಕಿಂಗ್ ಚಾರ್ಜ್ ಎಲ್ಲ ಎಕ್ಸ್ಟ್ರಾ ಇರುತ್ತೆ ವೀಕ್ಷಕರೇ. ಆದ್ರೆ ಮುಂದಿನ ಬರೋ ದಿನ ಮತ್ತಷ್ಟು ಬೆಲೆ ಇಳಿಕೆ ಆಗ್ಬೋದು. ಬೆಲೆ ಇಳಿಕೆ ಆದ್ರೂ ಕೂಡ ಜನರು ಖರೀದಿ ಮಾಡ್ತಾರೋ ಇಲ್ವೋ? ಯಾಕಂದ್ರೆ ನರೇಂದ್ರ ಮೋದಿಜಿಯವರು ಬಂಗಾರದ ಒಂದು ವಸ್ತುಗಳನ್ನ ಖರೀದಿ ಮಾಡಬೇಡಿ ಅಂತ ಒಂದು ಸಲಹೆ, ಒಂದು ಮನವಿಯನ್ನ ಮಾಡಿರುವಂತದ್ದು ವೀಕ್ಷಕರೇ. ನೀವೇನ್ ಮಾಡ್ತೀರಾ? ಬಂಗಾರ ಖರೀದಿ ಮಾಡ್ತೀರಾ ಇಲ್ವಾ? ನಮಗೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.